ದಾದಾ ನೀ ರೊಕ್ಕ ಬಗ್ಗೆ ಚಿಂತೆ ಮಾಡಬೇಡ, ಅದನ್ನ ಗಂಗಾ ನೋಡ್ಕೋತಾಳ, ನೀ ಹೊರಡೋದು ನೋಡು. ಯಾಕ ಹೆದರಿಕೆ ಆಗ್ಲಿಕ್ಕತ್ತದೇನೋ? ಏ ಇಲ್ಲಪ್ಪ, ಹೆದರಿಕೆ ಏನಿಲ್ಲ. ಅದ್ರ ಗಂಗಾ ರೊಕ್ಕ ಇಲ್ಲಿ ತರ್ತಾಳ. ಅದೆಲ್ಲ ನಿಂಗೆ ಆಗ್ತದ? ನೀ ಹೊರಡೋದು ನೋಡು. ಗೊತ್ತಾಕಿ ಜೋಡಿ ನೀ ಖುಷಿಯಾಗಿ ಸುತ್ತಾಡ್ಬೇಕು. ದಾದಾ ಹುಡುಗಿಯರಿಗೆ ಹುಡುಗರು ಅವ್ರ ಜೋಡಿ ಮಾತಾಡ್ದಿದ್ರು ಪರವಾಗಿಲ್ಲ, ಆದ್ರ ಹುಡುಗಿಯರ ಮಾತು ಕೇಳ್ತಿರ್ಬೇಕು ಅಷ್ಟ. ನೆನ್ಪಿರ್ಲಿ, ನೆನ್ಪಿಟ್ಕೋ ದಾದಾ. ಮುಂದೆ ಯಾವತ್ತಾದ್ರೂ ನೀನ್ ಪರೀಕ್ಷೆ ಮಾಡ್ಬೇಕು ಅಂತ ಅನ್ಸಿದ್ರ ನಾ ಆ ದಿನ ಏನ್ ಹೇಳಿದನಂತ ಕೇಳ್ತಾರ. ದಾದಾ ಆಗ ನೀ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಮುಗ್ಧ ಹೋತೋ. ಅದಕ್ಕ ಅವ್ರು ಹೇಳೋದು ಬೇಕಾಗ್ಲಿ ಬ್ಯಾಡ್ ಆಗ್ಲಿ ಎಚ್ಚರದಿಂದ ಕೇಳಿಸ್ಕೊ. ಮತ್ತೆ ದಾದಾ ಒನ್ ಮೋರ್ ಥಿಂಗ್, ಅವ್ರು ಏನ್ ತಿಂತಾರೆ ನೀನು ಅದನ್ನ ಪ್ರೀತಿಯಿಂದ ತಿನ್ನು, ಗೊತ್ತಾತಲ್ಲ? ಏನಿವತ್ತ ಶಿಡ್ಲಿಗಟ್ಟೆ ದೇವರ ಮುಂದ ಹಿಂದ ಬಂದಂಗಾಗ್ಯದ. ಸಕ್ಕು ಆ ದೇವ್ರ ವರ ಕೊಟ್ಟಂಗಾಗ್ಯದ ನಿಮ್ಮ ಮನ್ಯಾಗಿದ್ದಕ್ಕ. ಯಾಕ ವಾಡೆನಾಗಿನ ಕಾರ್ಬಾರ್ ಮುಗಿತೇನ? ಸುಮ್ಮನೆ ಇರ್ತೀರೇನೋ? ನಿಮ್ಗೆ ಯಾಕೆ ನನ್ನ ವಿಚಾರ ಅಂತೀನಿ. ಹೊರಗೆ ಹೋದ್ರೆ ಮನೇಲಿ ಇರೋ ಅಂತೀರ, ಮನೇಲಿದ್ರೆ ಹಿಂಗಂತೀರಿ. ನಿಮ್ಮ ಜೋಡಿ ಹೆಂಗೆ ಬಾಳ್ವೆ ಮಾಡ್ಬೇಕಂತ ನಂಗೆ ಗೊತ್ತಾಗ್ಬಲ್ದು ನೋಡ್ರಿ. ಹಂಗಲ್ಲ ಸಕ್ಕು, ನೀನ್ ಎಲ್ಲೂ ಹೋಗ್ದ ಮನ್ಯಾಗಿದ್ದು ಭಾಳ ಚಲೋ ಆತು. ಆದ್ರ ನೀ ವಾಡೆ ಒಳಗ ಮತ್ತೆಲ್ಲಿ ಜಗಳ ಮಾಡ್ಕೊಂಡು ನೀನು ಹೊರಗೆ ಹಾಕದ್ರೇನು ಅಂತ ಕೇಳಿನ ಅಷ್ಟೇ. ಬೇಡ ನೋಡ್ರಿ, ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿದ್ರೆ ನನ್ನನ್ನು ಅದಕ್ಕೆ ಕೆರಳಿಸ್ಲಿಕ್ಕತ್ತೀರಿ ಅಂತೀನಿ. ಹೋಗ್ರಿ ನಿಮ್ಮ ಕೆಲಸ ನೋಡ್ಕೊರಿ. ಸಕ್ಕು ನೀ ಇವತ್ತು ವಾಡೆಗೆ ಹೋಗಿಲ್ಲ ಅಂದ್ರ ಏನೋ ವ್ಯತ್ಯಾಸ ಆಗಿರ್ತದ. ನೀ ಹೇಳಿಲ್ಲ ಅಂದ್ರೆ ಏನಾಯ್ತು, ಅದೇನೋ ಹೇಳ್ತಾರಲ್ಲ, ಅಳಿಯನ್ ಕುರುಡು ಬೆಳಗಾದ್ರೆ ಗೊತ್ತಾಗ್ತದಂತ. ಮಮ್ಮಿ ಯಾಕೆ ಇವತ್ತು ವಾಡೆ ಕಡೆ ಹೋಗಿಲ್ಲ? ನನ್ನ ಹೊಟ್ಟೆ ಉರ್ಲಿಕ್ಕತ್ತದ. ನಾನು ಹೆಂಗೆ ಹೋಗ್ಲಿ ನೀನ ಹೇಳು ಪುಟಾಣಿ. ಇನ್ನ ಹೊಟ್ಟಿ ಉರ್ಲಿಕ್ಕತ್ತದ? ಯಾಕ? ಮತ್ತಿನ್ನೇನ್ ಮಾಡ್ಲಿ ಪುಟಾಣಿ, ಆ ಕೆಲ್ಸಕ್ಕೆ ಬರೋ ಸೂರಜ್ಗ ಶ್ರೀಮಂತ್ರ ಮನಿ ಕನ್ಯಾ ಸಿಕ್ಕದ. ವಾಡೆದಾಗ ಎಲ್ರು ಲಗ್ನ ತಯಾರಿ ಮಾಡ್ಲಿಕ್ಕತ್ತಾರ. ಇದನ್ನೆಲ್ಲ ನೋಡ್ತಿದ್ರ ನನ್ನ ಹೊಟ್ಟೆ ಉರಿದ ಇನ್ನೇನ್ ಆಗ್ತದ ಅಂತೀನಿ. ಹಲೋ ಹಲೋ ಅಂಕಲ್, ನಾನು ಗಂಗಾ. ಗಂಗಾ ಹೇಗಿದೆಯಮ್ಮ? ಅಳಿ ಅಂದ್ರೆ ಹೇಗಿದ್ದಾರೆ? ಅಳಿಯಂದ್ರ ಆರಾಮಿದ್ದ. ಸೂರಜಣ್ಣ ಗೌರಿ ಹತ್ರ ಮಾತಾಡ್ತನಡ, ಅದಕ್ಕೆ ಗೌರಿ ನಂಬರ್ ಬೇಕಿತ್ತು. ಅಲ್ವೇ? ನೋಡಮ್ಮ, ನಾವು ಹಿರಿಯರು ತುಂಬ ಮೂರ್ಖರು ಕಣಮ್ಮ.